ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿಡಿಯೋ ಪುಸ್ತಕ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ನಾನು ನಿಮಗೆ ಪ್ರೀಮಿಯರ್ ಪ್ರೋ ಬೇಸಿಕ್ ಇಂಟರ್ಫೇಸ್ ಮತ್ತು ನಿಮ್ಮ ವಿಡಿಯೋ ಹೇಗೆ ಆ್ಯಡ್ ಮಾಡ್ಬೋದು ಮತ್ತು ಯಾವ ಪಾತಲ್ಲಿ ಇಲ್ಲ ಯಾವ ಸೀಕ್ವೆನ್ಸಲ್ಲಿ ನೀವು ಸೇವ್ ಮಾಡ್ಕೊಬೋದು ಅದನ್ನು ತೋರಿಸ್ತೀನಿ. ನಾನು ಹಾಗೆ ಪ್ರೀಮಿಯರ್ ಪ್ರೋ ಪ್ಲೇಲಿಸ್ಟ್ ಮಾಡೋಣ ಅಂತಿದ್ದೀನಿ. ಆ ಪ್ಲೇಲಿಸ್ಟಲ್ಲಿ ನಿಮಗೆ ಎವ್ರಿ 2 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ವೀಡಿಯೋಸ್ ಇರುತ್ತೆ ಅಷ್ಟೇ. ಆ ವೀಡಿಯೋಸ್ನ ನೀವು ಫಾಲೋ ಮಾಡಿಕೊಂಡು ಕಂಪ್ಲೀಟ್ ಎಡಿಟ್ನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೊಬೋದು. ಸೊ ಈ ಪ್ಲೇಲಿಸ್ಟ್ ನಾನು ಮಾಡಿ ಅಪ್ಲೋಡ್ ಮಾಡಾದಮೇಲೆ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೋದು. ಇಲ್ಲ ನಿಮಗೆ ಆ ಪರ್ಟಿಕ್ಯುಲರ್ ವಿಡಿಯೋ ಬೇಕು ಅಂದರೆ ಆ ಪರ್ಟಿಕ್ಯುಲರ್ ವಿಡಿಯೋ ಎಡಿಟ್ ಬೇಕು ಅಂದರೆ ಆ ಪರ್ಟಿಕ್ಯುಲರ್ ವಿಡಿಯೋ ಎಡಿಟ್ನೂ ಓಪನ್ ಮಾಡ್ಕೊಂಡು ನೋಡ್ಬೋದು. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇಷ್ಟ ಆದವ್ರಿಗೆ ಶೇರ್ ಮಾಡಿ, ಇಲ್ಲ ನಿಮ್ಮ ಥರ ಇದೇ ಥರ ಯೂಟ್ಯೂಬ್ ಕಂಟೆಂಟ್ಸ್ ಕ್ರಿಯೇಟ್ ಮಾಡೋ ಪೀಪಲ್ ಜರ್ನಿ ನನ್ನಲ್ಲಿದ್ದರೆ ಅವ್ರಿಗೂ ಶೇರ್ ಮಾಡಿ ಮತ್ತು ಕಲಿತಾ ಇರಿ. ಸೊ ಇದು ನಿಮ್ಮದು ಫಸ್ಟ್ ಯೂಸರ್ ಇಂಟರ್ಫೇಸ್ ಪ್ರೀಮಿಯರ್ ಪ್ರೋ ಜಾಯ್ನ್ ಆಗಿದ ತಕ್ಷಣ ಇಲ್ಲಿ ನೀವು ಪ್ರಾಜೆಕ್ಟೆಲ್ಲ ಓಪನ್ ಪ್ರಾಜೆಕ್ಟ್ ಕೊಡ್ಬೋದು. ಓಪನ್ ಪ್ರಾಜೆಕ್ಟ್ ಅಂದರೆ ಪ್ರೀವಿಯಸ್ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ದರೆ ಆ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ನ್ಯೂ ಪ್ರಾಜೆಕ್ಟ್ ಕೊಟ್ಟರೆ ನ್ಯೂ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ನಾವು ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡೋಣ. ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಸ್ಕ್ರೀನ್ ಲೋಡ್ ಆಗುತ್ತೆ. ಇಲ್ಲಿ DJI ವಿಡಿಯೋಸ್, ಇದು ನಿಮ್ಮ ಡೆಸ್ಕ್ಟಾಪ್ ಸ್ಕ್ರೀನ್ ಆ್ಯಕ್ಚುಲಿ. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ನೇಮ್ ಕೊಡ್ಬೋದು. ಅದಾದಮೇಲೆ ಮೂವೀಸ್, ಡೌನ್ಲೋಡ್ಸ್, ಮ್ಯೂಸಿಕ್, ಪಿಕ್ಚರ್ಸ್, ಇಲ್ಲಿ ಸೀಕ್ವೆನ್ಸ್ ನೇಮ್ ಕೊಡ್ಬೋದು. ಹಾಗೆ ಮೀಡಿಯಾ ಯಾವ್ದಾದ್ರು ಕಾಪಿ ಮಾಡ್ತೀರಂದರೆ ಕಾಪಿ ಮೀಡಿಯಾ ಕೊಡ್ಬೋದು. ಅದೇ ರೀತಿ ಲ್ಯಾಂಗ್ವೇಜ್, ಸ್ಪೀಕರ್ ಆಪ್ಷನ್ಸ್ ಪ್ರತಿಯೊಂದು ಎಲ್ಲ ಇಲ್ಲೇ ಇರುತ್ತೆ. ಅಕಸ್ಮಾತ್ ನಿಮಗೆ ಇಲ್ಲಿ ನೋಡಿ ಪ್ರಾಜೆಕ್ಟ್ ಲೊಕೇಶನ್, ನಿಮ್ಮ ಪ್ರಾಜೆಕ್ಟ್ ಲೊಕೇಶನ್ ಎಲ್ಲಿ ಸೇವ್ ಆಗುತ್ತೆ ಅಂತಲೂ ಇದೆ. ಇನ್ ಕೇಸ್ ನೀವು ಬೇರೆ ಕಡೆ ಸೇವ್ ಮಾಡಬೇಕಂದ್ರೆ ಆ ಲೊಕೇಶನ್ನು ಕೊಡ್ಬೋದು. ಇಲ್ಲಾಂದರೆ ಇಲ್ಲಿ ನಿಮ್ಮ ಯೂಸರ್ಸಲ್ಲಿ ಈ ಡೆಸ್ಕ್ಟಾಪ್ ಇದೆಯಲ್ಲ, ಇವಾಗ ಡೆಸ್ಕ್ಟಾಪ್ಸಲ್ಲಿರೋ ಕಂಟೆಂಟ್ಸ್ ತೋರಿಸಿದೆ. ಅದನ್ನು ನಿಮಗೆ ಲೋಕಲ್ ಡಿಸ್ಕ್ ಸಿ ಇಲ್ಲ ಲೋಕಲ್ ಡಿಸ್ಕ್ ಡಿನಲ್ಲಿ ತೋರಿಸ್ಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು. ಓಕೆ, ಲೆಟ್ಸ್ ಪ್ರಾಜೆಕ್ಟ್ ನೇಮ್ನ ನ್ಯೂ ಡೇ 01 ಅಂತ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಕ್ರಿಯೇಟ್ ಕೊಟ್ಟಿದ ತಕ್ಷಣ ನಿಮ್ಗೆ ಸೀಕ್ವೆನ್ಸ್. ಓಕೆ, ನಾನು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದಿತ್ತು ಈ ವಿಡಿಯೋನ, ಬಟ್ ನಿಮಗೆ ಕ್ರಿಯೇಟ್ ಮಾಡಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಸೆಲೆಕ್ಟ್ ಮಾಡ್ಬೋದು ಅಂತ. ಓಕೆ, ಇದು ನಾನು ಇಂಟರ್ಫೇಸಲ್ಲಿ ನಾನು ಸ್ವಲ್ಪ ಟ್ಯಾಬ್ಸ್ನ ಕ್ಲೋಸ್ ಮಾಡಿದ್ದೀನಿ. ನಿಮಗೆ ಬೇರೆ ಥರ ಟ್ಯಾಬ್ಸ್ ತೋರಿಸುತ್ತೆ. ಫಾರ್ ಎನ್ ಎಕ್ಸಾಂಪಲ್ ನಾವೀಗ ಇಂಪೋರ್ಟಿಗೆ ಬಂದರೆ ನಮ್ಮ ಹೋಮ್ ಸ್ಕ್ರೀನ್ಗೆ ಬಂತು. ಹೋಮ್ ಸ್ಕ್ರೀನಲ್ಲಿ ನಾನು ಇನ್ನೊಂದು ಈ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಂಪೋರ್ಟ್ ಕೊಡ್ತೀನಿ. ಇಂಪೋರ್ಟ್ ಕೊಟ್ಟಿದ ತಕ್ಷಣ ಆ ವಿಡಿಯೋ ಇಂಪೋರ್ಟ್ ಆಗಿರೋ ಟ್ಯಾಬ್ ಓಪನ್ ಆಗುತ್ತೆ. ಇದು ಓಕೆ, ಇದು ಫುಲ್ಲು ಓಕೆ. ಇವಾಗ ನಿಮಗೆ ಡಿಫ್ರೆಂಟ್ ಟ್ಯಾಬ್ಸ್ ಬೇಕು ಅಂದರೆ ಇಲ್ಲಿ ಬಂದು ನಿಮಗೆ ಎಫೆಕ್ಟ್ಸ್ ಬೇಕಾಗುತ್ತೆ, ಹಾಗೆ ಎಫೆಕ್ಟ್ ಕಂಟ್ರೋಲ್ಸ್ ಬೇಕಾಗುತ್ತೆ, ಹಾಗೆ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳಿ, ಇದನ್ನು ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಇಲ್ಲಿ ಈ ಟ್ಯಾಬ್ ಓಕೆ. ಇವಾಗ ನನ್ನ ವಿಡಿಯೋ ಆ್ಯಡೆಡ್ ಇಯರ್ ಈ ಟೈಮ್ ಲೈನ್ ಟ್ಯಾಬಲ್ಲಿ ನಿಮಗೆ ವಿಡಿಯೋ ಫುಲ್ಲಾಗಿ ತೋರಿಸ್ತಿದೆ. ಇವತ್ತಿಗೆ ಇಷ್ಟೇ, ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಲಿತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪುಸ್ತಕ ಚಾನಲ್.